ಬೆಳಗಾವಿಯ ರೈತನಿಗೆ ಪ್ರಧಾನಿ ಮೋದಿ ಫಿದಾ. ದೇಶಾದ್ಯಂತ ಮೊಳಗಿತು ಕನ್ನಡಿಗ ರೈತನ ಹೆಸರು. बेलगावी के शिवलिंग सतप्पा हुद्दार ने पारंपरिक खेती से अलग रास्ता चुना। मछलियों की बिक्री कर वे अच्छी कमाई कर रहे हैं। ಹೌದು, ಬೆಳಗಾವಿಯ ರೈತನ ಮೀನು ಸಾಗಾಣಿಕೆ ಇದೀಗ ದೇಶದ ಪ್ರಧಾನಿಯವರೆಗೂ ಹಬ್ಬಿದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ರೈತನ ಸಾಧನೆಯ ಮೇಲೆ ಫಿದಾ ಆಗಿದ್ದಾರೆ. ಅವರ ಸಾಧನೆ ಕಂಡು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹಾಡಿ ಹೊಗಳಿದ್ದಾರೆ. ಆ ಮೂಲಕ ಕನ್ನಡಿಗ ಕೃಷಿಕನ ಹೆಸರು ದೇಶಾದ್ಯಂತ ಮೊಳಗಿದಂತಾಗಿದೆ. ಮನ್ ಕಿ ಬಾತ್ ಭಾಷಣದಲ್ಲಿ ಪಿಎಂ ಮೋದಿ ಅವರು ಬೆಳಗಾವಿ ರೈತನ ಸಾಧನೆ ದೇಶಕ್ಕೆ ಮಾದರಿ ಅಂತ ಹೇಳಿಕೊಂಡಿದ್ದಾರೆ. ಯಾಕಂದ್ರೆ ಈ ರೈತ ಮೀನು ಸಾಗಣೆ ಮಾಡಿ ಯಶಸ್ಸು ಇದ್ದಾರೆ. ಅಂದಹಾಗೆ ಈ ರೈತನ ಹೆಸರು ರಾಜು ಶಿವಲಿಂಗಪ್ಪ ಹುದ್ದಾರ್. ಗ್ರಾಮೀಣ ಯುವಕರಿಗೆ ಸ್ಫೂರ್ತಿ ಎಂದು ಹೇಳಿಕೊಂಡಿದ್ದಾರೆ. ಬೆಳಗಾವಿಯ ಯುವ ರೈತ ಹುದ್ದಾರ್ ಸಾಂಪ್ರದಾಯಿಕ ಕೃಷಿಗಿಂತ ಭಿನ್ನ ವಿಧಾನ ಅರಿಸಿಕೊಂಡಿದ್ದಾರೆ. ತರಬೇತಿ ಪಡೆದು ಕೃಷಿ ಹೊಂಡ ನಿರ್ಮಿಸಿದ್ದಾರೆ. ಅದರಲ್ಲೇ ಮೀನು ಸಾಗಾಣಿಕೆ ಮಾಡಿ ಉತ್ತಮ ವರಮಾನ ಕೂಡ ಗಳಿಸ್ತಾ ಇದ್ದಾರೆ. ಆರ್ಥಿಕತೆ ಬಲಪಡಿಸಲು ಅವರ ಪ್ರಯತ್ನಗಳು ಅತ್ಯಂತ ಶ್ಲಾಘನೀಯ ಎಂದು ಮೋದಿ ಅವರು ಕೊಂಡಾಡಿದ್ದಾರೆ. बेलगावी के शिवलिंग सतप्पा हुद्दार ने पारंपरिक खेती से अलग रास्ता चुना। इसके लिए उन्होंने एक पॉन्ड फार्म बनाया। इस कारोबार के लिए उन्हें ट्रेनिंग भी मिली। अब अपने पॉन्ड से मछलियों की बिक्री कर वे अच्छी कमाई कर रहे हैं। वहीं सीवीड की मांग को देखते हुए कई लोगों ने सीवीड कल्टीवेशन को भी अपनाया है। इसका उन्हें बड़ा लाभ भी हो रहा है। मैं एक बार फिर फिशरीज सेक्टर से जुड़े सभी लोगों की सराहना करता हूं। हमारी इकोनॉमी को सशक्त बनाने के लिए उनका प्रयास बेहद प्रशंसनीय है। मेरे प्यारे देशवासियों, जब समाज खुद आगे आता है तो छोटे छोटे प्रयास भी बड़े बदलाव की नींव बन जाते हैं। ಹಾಗಾದ್ರೆ ಯುವ ರೈತ ಹುದ್ದಾರ್ ಸಾಧನೆ ಏನ್ ಗೊತ್ತಾ? ಬೆಳಗಾವಿ ತಾಲೂಕಿನ ಬೊಡ್ಕಾನಟ್ಟಿ ಗ್ರಾಮದ ರಾಜು ಶಿವಲಿಂಗಪ್ಪ ಹುದ್ದಾರ್ ಯುವ ರೈತ ಆಧುನಿಕ ಮೀನು ಸಾಗಾಣಿಕೆ ಪದ್ಧತಿಯಿಂದ ಸಾಕಷ್ಟು ಮೀನುಗಳನ್ನ ಸಾಕಿದ್ದಾರೆ. ಬಯೋಫ್ಲಾಕ್ ತಂತ್ರಜ್ಞಾನ ಅಳವಡಿಸಿಕೊಂಡು ಹಾವಿನ ತಲೆ ಮೀನು ಬೆಳೆಸುವ ಮೂಲಕ ಯಶಸ್ವಿ ಮೀನು ಕೃಷಿಕನಾಗಿ ಹೊಮ್ಮಿದ್ದಾರೆ. ಪದವೀಧರರಾದ ರಾಜು ಆರಂಭದಲ್ಲಿ ಸೇನೆಗೆ ಸೇರುವ ಆಕಾಂಕ್ಷೆ ಹೊಂದಿದ್ರು. ಆದರೆ ಆ ಆಸೆ ಈಡೇರದ ಕಾರಣ ಸ್ವಯಂ ಉದ್ಯೋಗದತ್ತ ಮುಖ ಮಾಡಿದ್ರು. ಮೊದಲು ಹೈನುಗಾರಿಕೆಯಲ್ಲಿ ಯತ್ನ ಮಾಡಿದ ಅವರು ನಂತರ ಮೀನು ಸಾಗಾಣಿಕೆ ಆರಿಸಿಕೊಂಡು ಅದರಲ್ಲಿ ಹೊಸ ವೈಜ್ಞಾನಿಕ ವಿಧಾನ ಕಲಿತ್ಕೊಂಡ್ರು. 4 ವೈಜ್ಞಾನಿಕವಾಗಿ ವಿನ್ಯಾಸ ಮಾಡಿದ ಕೊಳ ಸ್ಥಾಪಿಸಿ ಆಂಧ್ರ ಪ್ರದೇಶದ ವಿಜಯವಾಡದಿಂದ ಮೀನಿನ ಮರಿಗಳನ್ನ ತಂದ್ರು. ಪರಿಣಿತಿ ಪಡೆಯಲು 1 ವರ್ಷ ತುಮಕೂರು, ಮಂಡ್ಯ, ವಿಜಯಪುರ, ಹೈದರಾಬಾದ್ ಮತ್ತು ವಿಜಯವಾಡದ ಮತ್ಸ್ಯ ಕೇಂದ್ರಗಳಲ್ಲಿ ಭೇಟಿ ನೀಡಿದ್ರು. ಮೀನು ಸಾಗಾಣಿಕೆ ತಂತ್ರಗಳ ಪ್ರಾಯೋಗಿಕ ತರಬೇತಿ ಪಡೆದುಕೊಂಡ್ರು. 8 ತಿಂಗಳಲ್ಲಿ ಮೀನಿನಿಂದ 25 ಲಕ್ಷ ರೂಪಾಯಿ ಆದಾಯ. ತಮ್ಮ ಜಮೀನಿನಲ್ಲಿ ಮೀನು ಕೃಷಿ ಆರಂಭಿಸಿ ಕೃಷಿ ಹೊಂಡ ನಿರ್ಮಿಸಿದ್ರು. ಮೀನಿನ ಮರಿ, ಮೇವು ಮತ್ತು ಔಷಧಿಗಳಿಗಾಗಿ ಸುಮಾರು 31 ಲಕ್ಷ ರೂಪಾಯಿ ಆರಂಭಿಕ ಹೂಡಿಕೆ ಮಾಡಿದ್ರು. 8 ತಿಂಗಳೊಳಗೆ ಮೊದಲ ಬಾರಿ ಮೀನು ಸಾಗಾಣಿಕೆ ಮೂಲಕ 25 ಲಕ್ಷ ರೂಪಾಯಿ ಆದಾಯವನ್ನ ಹುದ್ದಾರ್ ಗಳಿಸಿಕೊಂಡ್ರು. ನಂತರ 2ನೇ ಬ್ಯಾಚ್ ನಿಂದ 22 ಲಕ್ಷ ರೂಪಾಯಿ ಸಂಪಾದಿಸಿದ್ರು. ಈಗ 3ನೇ ಚಕ್ರ ಚಾಲ್ತಿಯಲ್ಲಿದ್ದು ಹೆಚ್ಚಿನ ಆದಾಯ ನಿರೀಕ್ಷಿಸಲಾಗಿದೆ. ಜಮೀನಿನಲ್ಲಿ ಆಮ್ಲಜನಕದ ಮಟ್ಟವನ್ನ ಕಾಯ್ದುಕೊಳ್ಳಲು ಏರೇಟರ್ಗಳು ಮತ್ತು ರಕ್ಷಣೆಗಾಗಿ ಪಕ್ಷಿ ಪರದೆ, ನೀರು ಸರಬರಾಜಿಗಾಗಿ ಹತ್ತಿರದ ಜಲಾಶಯಕ್ಕೆ ಸಂಪರ್ಕ ಹೊಂದಿದ ಪೈಪ್ಲೈನ್ ವ್ಯವಸ್ಥೆ ಮತ್ತು ಭದ್ರತೆಗಾಗಿ ಸಿಸಿಟಿವಿ ಅಳವಡಿಸಿದ್ದಾರೆ.
ಬೆಳಗಾವಿ ರೈತನ ಮೀನುಗಳಿಗೆ ಭಾರಿ ಬೇಡಿಕೆ. ವಿಶೇಷವಾಗಿ ಹೈದರಾಬಾದ್ನ ವ್ಯಾಪಾರಿಗಳು ನೇರವಾಗಿ ತೋಟಕ್ಕೆ ಭೇಟಿ ನೀಡಿ ತಕ್ಷಣವೇ ದುಡ್ಡು ಕೊಟ್ಟು ಮೀನು ಖರೀದಿಸುತ್ತಾರೆ. ಉತ್ತರದ ಮಾರುಕಟ್ಟೆಯಲ್ಲಿ ಮರೇಲ್ ಮೀನಿಗೆ ಬಲವಾದ ಬೇಡಿಕೆ ಇದೆ. ಗಾತ್ರ ಆಧರಿಸಿ ಪ್ರತಿ ಕೆಜಿಗೆ 250ರಿಂದ 320 ರೂಪಾಯಿ ಬೆಲೆ ಸಿಗುತ್ತದೆ. ಒಟ್ಟಾರೆ ದೇಶದ ಪ್ರಧಾನಿ ಇಂಥ ಯುವ ರೈತನಿಗೆ ಗುರುತಿಸಿ ಅವರ ಬಗ್ಗೆ ಮಾತಾಡಿದ್ದು ಸಾಕಷ್ಟು ಯುವ ರೈತರಿಗೆ ಮಾದರಿಯಾದಂತಾಗಿದೆ. ಈ ರೈತನಿಂದ ಬೇರೆ ನಿರುದ್ಯೋಗಿಗಳು ಸ್ಫೂರ್ತಿ ಸಿಗುವಂತಾಗಲಿ ಅನ್ನೋದೇ ನಮ್ಮ ಆಶಯ ಕೂಡ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.